ವಿಷಯ ಕನ್ನಡ, ಅದರಲ್ಲಿ ಕಿರು ವಿಷಯ ನಾಮಪದಗಳು. ಈ ದಿನ ನಾವು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಾಮಪದ ಎಂದರೇನು? ನಾಮಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯದಲ್ಲಿ ಆಗುವ ಪದಗಳೇ ನಾಮಪದಗಳು. ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ನಾಮಪದಗಳಲ್ಲಿ ಎಷ್ಟು ವಿಧ? ಎಲ್ಲರೂ ಒಂದೊಂದಾಗಿ ಹೇಳಿ. ಪ್ರಜ್ವಲ್. ನಾಮಪದಗಳಲ್ಲಿ ನಿಮ್ಮ ಉತ್ತರ ತಪ್ಪು, ಕುಳಿತುಕೊಳ್ಳಿ. ಚಿನ್ಮಯ್, ನಿಮ್ಮ ಉತ್ತರ ಸರಿಯಾಗಿದೆ. ಮೊದಲನೆಯ ವಿಧ ಯಾವುದು? ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ಗೌತಮಿ, ಗುಣವಾಚಕ. ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ಮಿಥಿಲ್, ದಿಗ್ವಾಚಕ. ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ಗುಣಶೀಲ್, ನಿಮ್ಮ ಉತ್ತರ ಸರಿಯಾಗಿದೆ. ಶಶಾಂಕ್, ಸಂಖ್ಯಾವಾಚಕ. ನಿಮ್ಮ ಉತ್ತರ ಸರಿಯಾಗಿದೆ. ಓಯ್, ಸಂಖ್ಯಾವಾಚಕ. ಸಂಖ್ಯಾವಾಚಕ. ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ಪವನ್, ಸರ್ವನಾಮ. ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಾದರೆ ನಾನು ನೀವು 9 ವಿಧಗಳಲ್ಲಿ ಹೇಳಿಕೊಡುತ್ತೇನೆ, ನೀವು ಎಲ್ಲರೂ ಹೇಳಿ. ವಸ್ತುವಾಚಕ, ವಸ್ತುವಾಚಕ, ಗುಣವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ಸಂಖ್ಯೆಯವಾಚಕ, ಭಾವನಾಮ, ಭಾವನಾಮ, ಪರಿಮಾಣವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ದಿಗ್ವಾಚಕ, ಸರ್ವನಾಮ. ಸರ್ವನಾಮ. ಈಗ ನಾನು ಆ 9 ವಿಧಗಳಲ್ಲಿ ವಸ್ತುವಾಚಕದ ಬಗ್ಗೆ ಕೇಳುತ್ತೇನೆ. ಹಾಗಾದರೆ ವಸ್ತುವಾಚಕದಲ್ಲಿ ಎಷ್ಟು ವಿಧ? ರಚನಾ, ಅದು ಯಾವ್ಯಾವು? ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಂಡು. ವಸ್ತುವಾಚಕದಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಎಂದರೇನು? ದಿಲೀಪ್, ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ. ರೂಢಿಯಿಂದ ಹೊಂದಿರುವ ಸಾಮಾನ್ಯ ಸಾಮಾನ್ಯ ವಾಚಕಗಳನ್ನು ರೂಢಿಯಿಂದ ಬಂದಿರುವ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎನ್ನುವರು. ರೂಢನಾಮಕ್ಕೆ ಯಾರಾದರೂ ಉದಾಹರಣೆ ನೀಡಿ. ಪ್ರಕೃತಿ, ಪ್ರಕೃತಿ. ನದಿ, ನಿಮ್ಮ ಮೂರು ಉದಾಹರಣೆ. ನದಿ, ದೇವಾಲಯ, ಊರು. ನಿಮ್ಮ ಉತ್ತರ ಸರಿಯಾಗಿದೆ, ಕುಳಿತುಕೊಳ್ಳಿ.
ವಸ್ತುವಾಚಕದಲ್ಲಿ ಎರಡನೆಯ ವಿಧ ಯಾವುದು? ಲಿಖಿತ, ನಿಮ್ಮ ಉತ್ತರ ಸರಿಯಾಗಿದೆ. ಕುಳಿತುಕೊಳ್ಳಿ. ಅಂಕಿತನಾಮ ಎಂದರೆ? ಪವನ್, ಹೋರಾದ ಉಪಯೋಗಕ್ಕೆ ಅಥವಾ ಗುರುತಿಸಿಕೊಂಡ ಹೆಸರನ್ನು ರೂಢನಾಮ. ನಿಮ್ಮ ಉತ್ತರ ಸರಿಯಾಗಿದೆ. ಕುಳಿತುಕೊಳ್ಳಿ. ವ್ಯವಹಾರದ ಉಪಯೋಗಕ್ಕೆ ಅಥವಾ ಗುರುತಿಸಲು ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುವರು. ಅಂಕಿತನಾಮಕ್ಕೆ ಯಾರಾದರೂ ಉದಾಹರಣೆ ನೀಡಿ. ಕಾವೇರಿ. ಸರಿಯಾದ ಉತ್ತರ. ಕುಳಿತುಕೊಂಡು. ಮೂರನೇ ಇರುವ ವಸ್ತುವಾಚಕದಲ್ಲಿ ಮೂರನೆಯ ವಿಧ ಯಾವುದು? ಭವ್ಯ, ನಿಮ್ಮ ಉತ್ತರ ಸರಿಯಾಗಿದೆ. ಅನ್ವರ್ಥನಾಮ ಎಂದರೆ? ಕುಳಿತುಕೊಳ್ಳಿ. ಅನ್ವರ್ಥನಾಮ ಎಂದರೇನು? ಭವ್ಯ, ವ್ಯಕ್ತಿಯ ರೂಪ ಮತ್ತು ಗುರುತಿಗೆ ಅನುಗುಣದಷ್ಟಿಗೆ ಮಾನಸಿಕವಾಗಿ ಇಟ್ಟುಕೊಂಡ ಹೆಸರುಗಳನ್ನು ನಿಮ್ಮ ಉತ್ತರ ಸರಿಯಾಗಿದೆ. ಕುಳಿತುಕೊಳ್ಳಿ. ವ್ಯಕ್ತಿ, ರೂಪ, ವೃತ್ತಿ ಮತ್ತು ಗುಣಲಕ್ಷಣಗಳನ್ನು ಸೂಚಿಸಿ ಅರ್ಥವನ್ನು ನೀಡುವ ಪದಗಳನ್ನು ಅನ್ವರ್ಥನಾಮ ಎನ್ನುವರು. ಅನ್ವರ್ಥನಾಮಕ್ಕೂ ರೂಢನಾಮಕ್ಕೂ ಇರುವ ವ್ಯತ್ಯಾಸವೇ? ಗೌತಮಿ. ಅವರು ನದಿ ಅಂತಿದ್ದು ನಾವು ನದಿ ಅಂತೀವಿ. ಅವರು ದೇವಾಲಯ ಅಂತಿದ್ದು ನಾವು ದೇವಾಲಯ ಅಂತೀವಿ. ಅವರು ಊರು ಅಂತಿದ್ದು ನಾವು ಊರು ಅಂತೀವಿ. ನಮಗೆ ಇವಾಗ ಯಾವ ಊರು ಯಾವ ನದಿ ಅಂತ ಗೊತ್ತಾಗಲ್ಲ, ಅದಕ್ಕೆ ಕಾವೇರಿ ಅಂತ ಹೇಳ್ತೀವಿ. ಯಾವ ಊರು ಅಂತ ಗೊತ್ತಾದಾಗ ಅದಕ್ಕೆ ಬೆಂಗಳೂರು ಅಂತೀವಿ. ಯಾವ ದೇವಾಲಯ ಅಂತ ಗೊತ್ತಾಗಲ್ಲ, ಅದಕ್ಕೆ ಗಣೇಶ. ನಿಮ್ಮ ಉತ್ತರ ಸರಿಯಾಗಿದೆ. ರೂಢನಾಮಕ್ಕೂ ಅಂಕಿತನಾಮಕ್ಕೂ ಇರೋ ವ್ಯತ್ಯಾಸ ಏನೆಂದರೆ, ಆಗಿನ ಕಾಲದಲ್ಲಿ ನದಿನ ನದಿ ಅಂತಿದ್ರು, ಊರ್ನ ಊರ್ ಅಂತಿದ್ರು, ದೇವಾಲಯ ಅಂತಿದ್ರು. ಆದ್ರೆ ಅಂಕಿತನಾಮದಲ್ಲಿ ಇವಾಗ ನದಿ ಅಂದ್ರೆ ಯಾವ ನದಿ ಬರುತ್ತೆ ಅಂತ ಕಾವೇರಿ ನದಿ ಅಂತ ಹೇಳ್ತೀವಿ. ಊರಂದ್ರೆ ಯಾವ ಊರು ಬರುತ್ತೆ ಅಂದ್ರೆ ತುಮಕೂರು ಬರುತ್ತೆ ಅಂತ ಹೇಳ್ತೀವಿ. ದೇವಾಲಯ ಅಂದ್ರೆ ಗಣೇಶ, ಆಂಜನೇಯ ಮುಂತಾದವು ಬರುತ್ತವೆ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಎಲ್ಲರೂ ಉತ್ತರಿಸಿ. ವಸ್ತುವಾಚಕದಲ್ಲಿ ಎಷ್ಟು ವಿಧ? ನಿಮ್ಮ ಉತ್ತರ ಸರಿಯಾಗಿದೆ. ಅನ್ವರ್ಥನಾಮ ಎಂದರೇನು? ಗೊತ್ತಿದ್ದರೆ ಯಾರಾದರೂ ಹೇಳಿ. ಆನ್ಸರ್ ಕೊಡಿ. ಯಾರಾದರೂ ಹೇಳಿ. ಯಾರಿಗೂ ಗೊತ್ತಿಲ್ವಾ? ವ್ಯಕ್ತಿಯ ರೂಪ, ವೃತ್ತಿ, ಗುಣಲಕ್ಷಣಗಳನ್ನು ಸೂಚಿಸಿ ಅರ್ಥವನ್ನು ನೀಡುವ ಪದವೇ ಅನ್ವರ್ಥನಾಮ. ನಿಮ್ಮ ಉತ್ತರ ಸರಿಯಾಗಿದೆ. ಇಷ್ಟನ್ನೆಲ್ಲ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಕನ್ನಡ. ನನ್ನ ಕಿರು ವಿಷಯ ಕವಿ ಪರಿಚಯ. ಹಾಗಾದರೆ ಇವರು ಯಾರು ಎಂದು ಹೇಳಿ? ಡಾಕ್ಟರ್ ಅನುಪಮಾ ನಿರಂಜನರವರು. ನಿಮ್ಮ ಉತ್ತರ ಸರಿಯಾಗಿದೆ. ಇವರು ಡಾಕ್ಟರ್ ಅನುಪಮಾ ನಿರಂಜನರವರು. ಇವರ ತಂದೆ ತಾಯಿ ಕೊಟ್ಟಿರೋ ಮೂಲ ಹೆಸರು ವೆಂಕಟಲಕ್ಷ್ಮಿ.
1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದ್ದಾರೆ. ಇವರು ಬರೆದಿರುವ ಕೃತಿಗಳು ಕೇಳೋ ಕಿಶೋರ ಹಾಗೂ ತಾಯಿ ಮಗು, ಅನಂತಗೀತೆ, ಶ್ವೇತಾಂಬರಿ, ಹಿಮದವು, ಆಳವಿದ್ಯೆ. ಇವರು ಬರೆದಿರುವ ಕೃತಿಗಳಿಗೆ ಕೆಲವೊಂದು ಪುರಸ್ಕಾರ ಸಹ ದೊರೆತಿವೆ. ಅವು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ. ಇವರು 1991 ಆಗಸ್ಟ್ 15ರಂದು ನಿಧನ ಹೊಂದಿದ್ದಾರೆ. ಹಾಗಾದರೆ ಇವರು ಡಾಕ್ಟರ್ ರೂಪಮ್ಮ ನಿರಂಜನ್ ಅವರು. ಇವರ ತಂದೆ ತಾಯಿ ಕೊಟ್ಟಿರೋ ಮೂಲ ಹೆಸರು ವೆಂಕಟಲಕ್ಷ್ಮಿ. ಇವರು 1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದ್ದಾರೆ. ಇವರು ಬರೆದಿರುವ ಕೃತಿಗಳು ಕೇಳೋ ಕಿಶೋರಿ ಹಾಗೂ ತಾಯಿ ಮಗು, ಅನಂತಗೀತೆ, ಶ್ವೇತಾಂಬರಿ, ಹಿಮದವು, ಆಳವಿದ್ಯೆ. ಇವರು ಬರೆದಿರುವ ಕೃತಿಗಳಿಗೆ ಕೆಲವೊಂದು ಪುರಸ್ಕಾರ ಸಹ ದೊರೆತಿವೆ. ಅವು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಪ್ರಶಸ್ತಿ. ಹಾಗಾದರೆ ನಾನು ಇವರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದಾ? ಡಾಕ್ಟರ್ ಅನುಪಮ ನಿರಂಜನರವರು ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ? ಗುಣಶ್ರೀ. ನಿಮ್ಮ ಉತ್ತರ ಸರಿಯಾಗಿದೆ. ಡಾಕ್ಟರ್ ಅನುಪಮ ನಿರಂಜನರವರು ಬರೆದಿರುವ 2 ಕೃತಿಗಳನ್ನು ಹೇಳಿದ್ದೀರಾ? ಲಿಖಿತ. ನಿಮ್ಮ
ಇಷ್ಟು ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನು ಇದು? ಸರಿಯಾದ ಉತ್ತರ. ಹಾಗಾದರೆ ನೀವು ಯಾವ ಯಾವ ಜಾತ್ರೆ ನೋಡಿದ್ದೀರಿ? ಶಶಾಂಕ್. ಸರಿಯಾದ ಉತ್ತರ. ಕುಳಿತುಕೊಳ್ಳಿ. ಮಲೆಮಹದೇಶ್ವರ ಜಾತ್ರೆ. ಸರಿಯಾದ ಉತ್ತರ. ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ. ಸರಿಯಾದ ಉತ್ತರ. ಕುಳಿತುಕೊಳ್ಳಿ. ಹಾಗಾದರೆ ನೀವು ಎಲ್ಲರೂ ಜಾತ್ರೆ ನೋಡಿದ್ದೀರಾ? ಹೌದು. ಅಲ್ಲಿ ಏನೇನು ಇರುತ್ತದೆ? ಗೊಂಬೆ ಇರುತ್ತದೆ. ಅಲ್ಲಿ ಸ್ವೀಟ್ ಸಿಹಿ ಇರುತ್ತದೆ. ಜಿಲೇಬಿ ಇರುತ್ತದೆ. ಅಲ್ಲಿ ಕಡಲೆ ಮಿಠಾಯಿ ಇರುತ್ತದೆ. ಅಲ್ಲಿ ಕಡಲೆಪುರಿ ಇರುತ್ತದೆ. ಅಲ್ಲಿ ನಿಮ್ಮಟ್ಟಾಳಿ ಇರುತ್ತದೆ. ಅಲ್ಲಿ ಶ್ರೀಮಠಾಳಿ ಇರುತ್ತದೆ. ಅಲ್ಲಿ ಗೊಂಬೆ ಇರುತ್ತದೆ. ಅಲ್ಲಿ ಸ್ವೀಟ್ಸ್ ಇರುತ್ತದೆ. ಹಾಗಾದರೆ ಇವೆಲ್ಲ ಜಾತ್ರೆಯಲ್ಲಿ ಸಿಗುವಂತಹ ವಸ್ತುಗಳು. ಈಗ ನಾನು ಇಂತಹ ಜಾತ್ರೆಗಳಲ್ಲಿ ಸಿದ್ಧಗಂಗಾ ಜಾತ್ರೆ ಎಂಬ ಗದ್ಯ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಹಾಗಾದರೆ ನಾನು ಈಗ ಸಿದ್ಧಗಂಗಾ ಜಾತ್ರೆ ಎಂಬ ಗದ್ಯ ಭಾಗವನ್ನು ಓದುತ್ತೇನೆ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಯಾವ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ? ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಅದು ಏನಕ್ಕಾಗಿ ಹೆಸರಾಗಿದೆ? ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಅದು ವಿದ್ಯಾಕೇಂದ್ರವೂ ಹೌದು. ಅಲ್ಲಿ ವಿದ್ಯಾಕೇಂದ್ರನೂ ಇರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಮಠಗಳಿವೆ. ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವೂ ಒಂದು. ಅಲ್ಲಿ ದೊಡ್ಡ ದೊಡ್ಡ ಮಠಗಳು ಇರ್ತವೆ. ಅಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವೂ ಇರುತ್ತೆ. ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಪ್ರತಿ ವರ್ಷ ಯಾವ ದಿನ ಜಾತ್ರೆ ಕೂಡುತ್ತದೆ? ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಜಾತ್ರೆ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ. ಗದ್ದಲ ಈ ಪದದ ಅರ್ಥವೇನು? ಕೀರ್ತನ. ಗದ್ದಲ ಅಂದರೆ ಗಲಾಟೆ. ಸರಿಯಾದ ಉತ್ತರ. ಕುಳಿತುಕೊಳ್ಳಿ. ಗದ್ದಲ ಪದದ ಅರ್ಥ ಗಲಾಟೆ.
ಜನಸಾಗರ ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ. ರೈಲು ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ ಜನಸಾಗರ ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ. ಅಲ್ಲಿ ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಜನಸಾಗರ ಇರುತ್ತೆ. ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ, ಅಲ್ಲಿ ಸುತ್ತಲಿನ ಹಳ್ಳಿಗಳಿಂದ ಅಲ್ಲ ಅಲ್ಲ ದೂರ ದೂರ ಊರುಗಳಿಂದಲೂ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಜಾತ್ರೆಗೆ ಎಂದು ಜಮಾಯಿಸುವರು. ಅಲ್ಲಿ ಸಿದ್ಧಾರೂಢ ಸ್ವಾಮಿಯ ಭಕ್ತರು ದೂರ ದೂರ ಊರುಗಳಿಂದ ಬಂದು ಅಲ್ಲಿ ಜಮಾಯಿಸುತ್ತಾರೆ. ದೂರ ದೂರ ಇದು ಯಾವ ವ್ಯಾಕರಣಾಂಶದ ಉದಾಹರಣೆ? ಯದುನಂದ. ಸರಿಯಾದ ಉತ್ತರ, ಕುಳಿತುಕೊಳ್ಳಿ. ನೆರೆಯೂರಾದ ಅಗರಕುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆಯನ್ನು ನೋಡಲು ಹೊರಟರು. ನೆರೆಯೂರಾದ ಅಗರಕುಂಜಿಯ ಶಾಲೆಯ ಮಕ್ಕಳು ಜಾತ್ರೆಗೆ ನೋಡಕ್ಕಂತ ಬಂದರು. ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗಿನಲ್ಲಿ ಹಾಕಿಕೊಂಡು ಸಜ್ಜಾದರು. ಅವರಿಗೆ ಬೇಕಾದ ಸಾಮಾನುಗಳನ್ನು ಅವ್ರ ಬ್ಯಾಗಿನಲ್ಲಿ ಹಾಕಿಕೊಂಡು ಸಜ್ಜಾದರು. ಈ ಪದದ ಅರ್ಥವೇನು? ಸರಿಯಾದ ಉತ್ತರ, ಕುಳಿತುಕೊಳ್ಳಿ. ಸದಾನಂದನು 6ನೇ ತರಗತಿಯ ಹಿರೇಮಣಿ. ಸದಾನಂದ 6ನೇ ತರಗತಿಯ ಹಿರೇಮಣಿ. ಸದಾನಂದ ಪದವನ್ನು ಬಿಡಿಸಿ ಸಂಧಿಯನ್ನು ಬರೆಯಿರಿ. ಕೀರ್ತನೆ. ಆನಂದ ಸದಾನಂದ ಪ್ರತಿಭಾ ಸಂಧಿ. ಸರಿಯಾದ ಉತ್ತರ ಹಿರೇಮಣಿ. ಈ ಪದದ ಅರ್ಥವೇನು? ಸರಿಯಾದ ಉತ್ತರ, ಕುಳಿತುಕೊಳ್ಳಿ. ಅವರು ತನ್ನ ತರಗತಿಯ ಬಾಲಕರನ್ನು ಕರೆದುಕೊಂಡು ಜಾತ್ರೆಗೆ ನಡೆದರು. ಸದಾನಂದ ಅವನು ಅವರ ತರಗತಿಯ ಬಾಲಕರನ್ನು ಕರ್ಕೊಂಡು ಜಾತ್ರೆಗೆ ಹೋಗ್ತಾನೆ. ಗುರುಗಳು ಅವರನ್ನು ಹಿಂಬಾಲಿಸಿದರು. ಗುರುಗಳು ಅವರ ಹಿಂದೆ ಹೋಗ್ತಾರೆ. ದಾರಿಯುದ್ದಕ್ಕೂ ಅವರು ಹಾಡುತ್ತಾ ಶಿಸ್ತಿನಿಂದ ಸಾಗಿದರು. ಅವರು ದಾರಿಯುದ್ದಕ್ಕೂ ಹಾಡುತ್ತಾ ಶಿಸ್ತಿನಿಂದ ಹೋಗ್ತಿದ್ದಾರೆ. ಹಾಗಾದರೆ ನಾನು ಇಷ್ಟು ತೆಗೆದುಕೊಂಡ ಗದ್ಯ ಭಾಗ ನಿಮಗೆಲ್ಲರಿಗೂ ಪಾಠ ಅರ್ಥವಾಯ್ತಾ? ಹಾಗಾದರೆ ನಾನೀಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾ? ಧಾರವಾಡ ಜಿಲ್ಲೆಯ ಯಾವ ಒಂದು ದೊಡ್ಡ ಪಟ್ಟಣವಿದೆ? ಮೋಹಿತ್. ವಿಭಕ್ತಿ ಪ್ರತ್ಯಯ ನನಗೆ ಬಂದಿರೋ ಕಿರು ವಿಷಯ ವಿಭಕ್ತಿ ಪ್ರತ್ಯಯ ನನಗೆ ಬಂದಿರೋ ಘಟಕ ವ್ಯಾಕರಣ. ಹಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ನೀವು ಆ ಪ್ರಶ್ನೆ ಹೇಳಬೇಕು. ವಿಭಕ್ತಿ ಪ್ರತ್ಯಯಗಳೆಂದರೇನು? ಶಶಾಂಕ್. ವಿಭಕ್ತಿ ಪ್ರತ್ಯಯಗಳೆಂದರೇನು? ನಾಮಪದದ ಅಥವಾ ವಿಭಕ್ತ ನಾಮದ ಕೊನೆಯ ಪದ ಕ್ರಿಯವಾದಾಗ ಅದನ್ನು ವಿಭಕ್ತಿ
ಇನ್ನೊಂದು ಎಂದರೆ ನಾಮಪದ ಅಥವಾ ಅನ್ವರ್ಥ ನಾಮದ ಕೊನೆಯ ಪದವು ಕ್ರಿಯಾಪದವಾದಾಗ ಅದನ್ನು ವಿಭಕ್ತಿ ಪ್ರತ್ಯಯ ಎನ್ನುವರು. ನಾನು ಹೇಳಿಕೊಡುವುದನ್ನು ನೀವು ಗಟ್ಟಿಯಾಗಿ ಉಚ್ಚರಿಸಿ. ಪ್ರಥಮ ಹೂ, ಪ್ರಥಮ ಹೂ, ದ್ವಿತೀಯ ಹಣ್ಣು, ದ್ವಿತೀಯ ಹಣ್ಣು, ತೃತೀಯ ಇಂದ, ತೃತೀಯ ಇಂದ, ಚತುರ್ಥಿ ಕೇಗೆ, ಚತುರ್ಥಿಗೆ ಇಗೆಗೆ, ಪಂಚಮಿ ದೆಸೆಯಿಂದ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಷಷ್ಠಿಯ, ಸಪ್ತಮಿ ಅಲ್ಲಿ. ಸಪ್ತಮಿ ಅಲ್ಲೇ. ಈಗ ನಾನು ಇದರ ಬಗ್ಗೆ ನಾನು ಈಗ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಹಾಗಾದರೆ ಮೊದಲನೇ ವಿಭಕ್ತಿ ಪ್ರತ್ಯಯ ಯಾವುದು? ಅಖಿಲ್. ಪ್ರಥಮವು. ನಿನ್ನ ಉತ್ತರ ಸರಿ, ಕುಳಿತುಕೊಳ್ಳಿ. ಪ್ರಥಮವು. ಹಾಗಾದರೆ ಎರಡನೇ ವಿಭಕ್ತಿ ಪ್ರತ್ಯಯ ದಿಲೀಪ್. ನಿನ್ನ ಉತ್ತರ ಸರಿ, ಕುಳಿತುಕೋ. ಮೂರನೇ ವಿಭಕ್ತಿ ಪ್ರತ್ಯಯ ಯಾರಾದರೂ ಒಬ್ಬರು. ನಿನ್ನ ಉತ್ತರ ಸರಿ, ಕುಳಿತುಕೋ. ನಾಲ್ಕನೇ ವಿಭಕ್ತಿ ಪ್ರತ್ಯಯ ಗೌತಮಿ. ನಿನ್ನ ಉತ್ತರ ಸರಿ, ಕುಳಿತುಕೊಳ್ಳಿ. ಹಾಗಾದರೆ ಐದನೇ ವಿಭಕ್ತಿ ಪ್ರತ್ಯಯ ಕೀರ್ತನ. ದೆಸೆಯಿಂದ. ಆರನೇ ವಿಭಕ್ತಿ ಪ್ರತ್ಯಯ ವೇದಾಂತ್. ನಿನ್ನ ಉತ್ತರ ಸರಿ, ಕುಳಿತುಕೋ. ಷಷ್ಠಿ ಆ. ಹಾಗಾದರೆ ಏಳನೇ ವಿಭಕ್ತಿ ಪ್ರತ್ಯಯ ಯದುನಂದನ್. ಸಪ್ತಮಿ ಅಲ್ಲಿ. ನಿಮ್ಮ ಉತ್ತರ ಸರಿ, ಕುಳಿತುಕೊಳ್ಳಿ. ಯಾರಾದರೂ ಒಬ್ಬರು ಬಂದು ಇದನ್ನು ಹೇಳಿಕೊಡಿ. ಸವಿತಾಂಟಿ, ಇದನ್ನು ಹೇಳಿಕೊಡಿ. ಪ್ರಥಮ ಪ್ರಥಮ ಹೂ, ಹೂ, ದ್ವಿತೀಯ ದ್ವಿತೀಯ ಅನು, ಅನ್ನು, ಅನ್ನು, ತೃತೀಯ ತೃತೀಯ ಇಂದ, ಇಂದ, ಚತುರ್ಥಿ ಚತುರ್ಥಿ ಗೆ, ಗೆ, ಹೀಗೆ, ಇಗೆ, ಕೆ, ಪಂಚಮಿ ಪಂಚಮಿ ದಸೆಯಿಂದ, ದೆಸೆಯಿಂದ, ಷಷ್ಠಿ ಷಷ್ಠಿ ಆ, ಆ, ಸಪ್ತಮಿ ಸಪ್ತಮಿ ಅಲ್ಲಿ. ಅಲ್ಲಿ. ಇವರಿಗೆ ಜೋರಾದ ಚಪ್ಪಾಳೆ. ಇದನ್ನು ನಾವು ವಿಭಕ್ತಿ ಎನ್ನುತ್ತೀವಿ, ಇದನ್ನು ನಾವು ಪ್ರತ್ಯಯ ಎನ್ನುತ್ತೀವಿ. ಎರಡನ್ನು ಕಲಿಸಿ ವಿಭಕ್ತಿ ಪ್ರತ್ಯಯ ಎನ್ನುವರು. ನಾವು ಈ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಶಾಲೆ ಪದವನ್ನು ಉಪಯೋಗಿಸಿಕೊಂಡು ಪ್ರಥಮ ವಿಭಕ್ತಿಗೆ ಉದಾಹರಣೆ ಮಾಡಿ. ನಿಮ್ಮ ಉತ್ತರ ಸರಿ, ಕುಳಿತುಕೊಳ್ಳಿ. ಶಾಲೆಯು. ಹಾಗಾದರೆ ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಮಾಡಿ. ಪ್ರಕೃತಿ. ಶಾಲೆಯನ್ನು. ನಿಮ್ಮ ಉತ್ತರ ಸರಿ, ಕುಳಿತುಕೋ. ಹಾಗಾದರೆ ಮೂರನೇ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಮಾಡಿ. ಭವ್ಯ. ಶಾಲೆಯಿಂದ. ನಿನ್ನ ಉತ್ತರ ಸರಿ, ಕುಳಿತುಕೋ. ಹಾಗಾದರೆ ನಾಲ್ಕನೇ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಮಾಡಿ. ಶಶಾಂಕ್. ಶಾಲೆಗೆ. ನಿನ್ನ ಉತ್ತರ ಸರಿ, ಕುಳಿತುಕೋ. ಹಾಗಾದರೆ ಆರನೇ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಮಾಡಿ.
ಚಿರಂಜೀವಿ. ಶಾಲೆಯ ದೆಸೆಯಿಂದ. ನಿನ್ನ ಉತ್ತರ ಸರಿ ಕುಳಿತಿಕ. ಹಾಗಾದರೆ ಏಳನೇ ವಿಭಕ್ತಿ ಪ್ರತ್ಯೇಕ ಉದಾಹರಣೆ. ಶಾಲೆಯ. ನಿನ್ನ ಉತ್ತರ ಸರಿ ಕುಳಿತಿಕೋ. ನನಗೆ ಇಷ್ಟೆಲ್ಲ ಮಾಡಲು ಅವಕಾಶ. ಹಾಗಾದರೆ ಆರನೇ ವಿಭಕ್ತಿಗೆ ಏಳನೇ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಮಾಡಿ. ನಿನ್ನ ಉತ್ತರ ಸರಿ ಕುಳಿತಿಕೋ. ನನಗೆ ಇಷ್ಟೆಲ್ಲ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ.